ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ಯಾರು ಯಾರಿಗೂ ಅವನು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು ಸಡನ್ ಆಗಿ ಅಡ್ಮಿಟ್ ತೆಗಿದ್ರು ಇಂಥವೇ ಇಷ್ಟು ರಿಸ್ಕ್ ತಗೊಂಡು ಬರಬೇಕು ಅಂದ್ರೆ ಬೇಕು ತಾಕತ್ತು. ಹೇಯ್ ಏನು ಮಾಡೋಕ್ಕಲ್ಲ, ಗಂಡು ಮಕ್ಕಳಲ್ವಾ, ನ್ಯಾಚುರಲ್ ಅದು ಬೈಯೋದು. ಸಾರಿ. ಇನ್ನೊಂದು ವ್ಯೂ ಇದೆ ಇವಾಗ, ಅಲ್ಟಿಮೇಟ್ ಆಗಿದೆ. ಆ ವ್ಯೂ ನೋಡ್ಬಿಡ್ರಿ. ಬಂದಿರೋದು ಎಲ್ಲಿ? ದೂದು ಅಂದರೆ ಗೊತ್ತಲ್ಲ, ಹಿಂಗೆ ನೆಂದೋಗ್ಬಿಟ್ಟಿದ್ದೀನಿ. ಎಷ್ಟು ನೆಂದಿದ್ದೀನಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ಹಿಂದೆ ಸೌಂಡ್ ನಿಮ್ಗೆ ಜೋರಾಗಿ ಕೇಳಿಸ್ತಾ ಇರುತ್ತೆ, ನನ್ನ ವಾಯ್ಸ್ ಅಂತ ನಿಮ್ಗೆ ಒಂಚೂರು ಕೇಳ್ಸಲ್ಲ, ಅದು ನಂಗೆ ಗೊತ್ತಿದೆ. ಆದರೂ ಹೇಳ್ತೀನಿ, ಈ ಥರ ಒಂದು ಫುಲ್ ಥಿಕ್ ಫಾರೆಸ್ಟ್ ಇದು. ಮೀನ್ಸ್ ನಾವು ಗೈಡ್ನ ಚೂಸ್ ಮಾಡಿ, ಯಾಕಂದರೆ ಪೊಲೀಸರು ತುಂಬ ಪ್ರಾಬ್ಲಮ್ ಕೊಡ್ತಾಯಿದ್ರು, ಅದಕ್ಕೋಸ್ಕರ ಗೈಡ್ನ ಸಜೆಸ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಗೈಡ್ ಬೆಟರು. ಇಲ್ಲೆಲ್ಲ ಓಡಾಡಬೇಕಂದ್ರೆ ತುಂಬ ರಿಸ್ಕ್ ಇದೆ. ಒಂದೊಂದು ಬೆಟ್ಟ, ಒಂದೊಂದು ಗುಡ್ಡ ಹತ್ತಿ ಇಳಿಸಿ ಬಾಯಿಗೆ ಬರ್ಸ್ಬಿಟ್ರು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇನ್ನೂ ಇದೆ ಅಂತ, ಇನ್ನೂ ಒಂದು 2 ಕಿಲೋಮೀಟ್ರ್ ಟ್ರಕ್ ಮಾಡ್ಬೇಕಂತ ಫಾರೆಸ್ಟೆಲ್ಲ ಕಂಟಿನ್ಯೂಸ್ ಆಗಿ ಒಂದು 7 8 ಕಿಲೋಮೀಟ್ರ್. ಹಾಂ, ಈಗ 7:40 ಆಗಿದೆ, 7:45 ಆಗಿದೆ. ಕಂಟಿನ್ಯೂಸ್ ಆಗಿ ಒಂದು 9 ಕಿಲೋಮೀಟ್ರ್ ಟ್ರಕ್ ಮಾಡಿದ್ದೀವಿ. ಈಗ ಇನ್ನೂ ಒಂದು 3 ಕಿಲೋಮೀಟ್ರ್ ಇದೆಯಂತೆ. ಫುಲ್ಲು ಕಾಡಲ್ಲೇ ಓಡಾಡಬೇಕಂತೆ. ಎಂಜಾಯ್ ಮಾಡ್ತಾಯಿದ್ದೀವಿ ಅಂದರೆ ಅಷ್ಟಿಷ್ಟು ಮಾಡ್ತಾಯಿಲ್ಲ. ಅಕ್ಕಪಕ್ಕ ಸೌಂಡ್ಗೆ ನಿಮ್ಗೆ ಗೊತ್ತಾಗುತ್ತೆ ಎಂಥ ಫಾರೆಸ್ಟಲ್ಲಿ ಇದ್ದೀವಿ ಅಂತ, ಆಯಿತಾ? ಇವಾಗ ಇನ್ನು ಅವ್ರು ಇನ್ನೂ ಒಂದು ಹೇಳಿದ್ರು ನಮಗೆ, ನಿಮ್ಮ ಓನ್ ರಿಸ್ಕ್. ಬ್ರಿಡ್ಜ್ ಮೇಲೆ ಹೋಗ್ಬೇಕಂದ್ರೆ ನಾನು ಕೆಳಗಡೆ ತೋರಿಸ್ತೀನಿ ನಿಮಗೆ. ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಓನ್ ರಿಸ್ಕ್, ಪೊಲೀಸವ್ರು ನಿಮ್ಗೆ ಹಿಡಿತಾರೆ, ತುಂಬ ಇದೆ ರಿಸ್ಕ್ ಅಂತ ಹೇಳಿದ್ರು. ಓಕೆ ಸರ್, ದೂದ್ಸಾಗರ್ ಬಂದಿದ್ದೀವಿ. ಒಂದು ರೈಡು, ಯಾರೂ ಇಲ್ಲ, ಆ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ, ನಾನೊಬ್ಬ ಮಿಸ್ ಆದೆ. ಫೈನಲಿ ರೀಚ್ಡ್ ಟು ದೂದ್ಸಾಗರ್. ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಟಾಪಲ್ಲಿ ಒಂದು ಬ್ರಿಡ್ಜ್ ಥರ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ಹತ್ರನೇ ಟ್ರೈನ್ ಹೋಗೋದು. ಇದು ನಮ್ಮ ಫಸ್ಟ್ ವ್ಯೂ ಪಾಯಿಂಟ್. ಇನ್ನೂ 2 ವ್ಯೂ ಪಾಯಿಂಟ್ ಇದೆ, ಅದು ನಮ್ಮ ಮುಂದೆ ತೋರಿಸ್ಕೊಂಡು ಇಷ್ಟೊತ್ತೇನೋ ಬಂದ್ವಿ. ಕೆಳಗಡೆಯಿಂದ ಮೇಲೆ ಹೋಗೋದು ಫುಲ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ಡೀಪ್ ನೋಡಿ, ಇಷ್ಟು ಡೌನಿಂದ ಯಪ್ಪ. ಆದರೂ ಆ ಟಾಪ್ಗೆ ಹೋದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್, ಅದೊಂದಕ್ಕೋಸ್ಕರನೇ ಹೋಗ್ತಾ ಇರೋದ. ನಡೀರಿ ಬ್ರೋ. ಇಲ್ಲಿ ನೋಡಿ ಗುರು, ಬಿದ್ದರೆ ಸೀದಾ ಗೋವಿಂದ ಅಷ್ಟೇ. ಆಲ್ಮೋಸ್ಟ್ ಮೇಲೆ ಬಂದ್ವಿ ಅನ್ಸುತ್ತೆ. ಮುಂದೆ ಇವತ್ತು ಹೋಗಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ನೋಡಿ ಫೈನಲಿ ಇದೊಂದು ಇದು ಅಡ್ವಾಂಟೇಜ್, ಅದೇ ಮೇನ್ ಅಡ್ವಾಂಟೇಜು. ಸಾಂಗ್ ಮಾಡಿದ್ದೀನಿ, ಸಾಂಗ್ ಮಾಡ್ಕೊಂಡು ಬನ್ನಿ ಹಂಗೆ. ದೂದ್ಸಾಗರ್ ಬಂದು ನೋಡ್ಕೊಂಡು ಹೋಗಿದ್ದೆಲ್ಲ ಆಯಿತು. ಇವಾಗ ರಿಟರ್ನ್ ಕುಡಿಯೋಕ್ಕೆ ನೀರು ಎಲ್ಲೂ ಸಿಗಲ್ಲ, ಹರಿತಾರೆ ನೀರನ್ನ ಕುಡ್ಕೊಂಡು ಹೋಗ್ಬೇಕು. ನೀರು ಬಾಟ್ಲೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಹಾಯ್, ನಮಸ್ಕಾರ. ಶುಭ ದಿನ ಅನ್ನೋಕ್ಕಾಗಲ್ಲ, ಶುಭ ರಾತ್ರಿ ಅನ್ನೋಕ್ಕಾಗಲ್ಲ, ಎಲ್ಲ ಬಂದಿದ್ದೆಲ್ಲ ಆಗೈತೆ ನಮಗೆ. ಮ್ಯಾಟರ್ ಇಷ್ಟೇ, ರೈಡ್ ಮಾಡಿದ್ವಿ, ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ರೈಡ್ ಅದು ನನ್ನ ಪ್ರಕಾರ. ಈ ರೈಡ್ ಅಂದರೆ ಹಿಂಗಿರ್ಬೇಕು. ರೈಡ್ ಅಂದರೆ ಮೀನ್ಸ್ ನಾವು ಪರ್ ರೈಡ್ಗೆ ಮೀನ್ಸ್ ನಾವು ಟೋಟಲ್ ಎಷ್ಟೊಂದು 40 ಮೆಂಬರ್ಸ್ ಲೆಕ್ಕ ಅವರು ಕರ್ಕೊಂಡೋಗಿರೋದು. ಒಬ್ಬೊಬ್ರಿಗೆ 400 ಹೇಳಿದ್ರು. ನಾವು ಬಾರ್ಗಿನ್ ಮಾಡಿ
ನಿಮ್ಮ ಕೆಪಾಸಿಟಿ ಬಾರ್ಗಿನ್ ಮಾಡೋರು ಇರ್ತಾರೆ, ದೊಡ್ಡ ದೊಡ್ಡವರು ಬಾರ್ಗಿನ್ ಮಾಡಿ ನೀವು ರೈಡ್ ಮಾಡ್ಬೋದು. ನಾವು ಪರ್ ಹೆಡ್ಗೆ 350 ಕೊಟ್ಟು ರೈಡ್ ಮಾಡಿದ್ವಿ. ನಮ್ಗೆ 7 ಮೆಂಬರ್ಸ್ ಇದ್ವಿ ಫ್ರೆಂಡ್ಸು. ಅದು ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ವಿ. ಆಮೇಲೆ ನಮ್ಗೆ ಟ್ರೈನಲ್ಲಿ 5 ಜನ ಸಿಕ್ಕಿದ್ರು. ಬ್ರೋ ನಿನ್ಗೇನು ಅನಿಸ್ತಾ ಇದೆ ಬ್ರೋ? ನೆಕ್ಸ್ಟ್ ಟೈಮ್ ಯಾರನ್ನ ಬಾ ಅಂದರೆ ಏನಂತೀಯ ಬ್ರೋ? ಬರ್ತೀನಿ ಬ್ರೋ. ಈ ಸ್ಪಿರಿಟ್ ಇದೆಯಾ? ಬಂದೇ ಬರ್ತೀನಿ. ಆ ಸ್ಪಿರಿಟ್ ಸಾಕು ಬ್ರೋ. ಎಷ್ಟು ಸತಿ ಬಂದ್ರೂ ಅದು ನೋಡೋದು ಇದೇ ಬ್ರೋ. 5 ನಿಮಿಷ ಇಡೀ ಪ್ರಪಂಚನೇ ಮರ್ತೋಗ್ಬಿಡುತ್ತೆ. ಆ ವ್ಯೂ ಏನು ಬ್ರೋ, ಕೆಳಗೇನು ಅಷ್ಟಿಲ್ಲ, ಮೇಲೆ ಅಪ್ಪ ದೇವರೇ. ಆದ್ರೂ ಆ ವ್ಯೂ ನೋಡೋಕ್ಕೆ ಒಂದು ಖುಷಿ. ಇಲ್ಲೇ ಇದ್ಬಿಡ್ಬೇಕು ಅನ್ಸುತ್ತೆ ಬ್ರೋ. ಬಟ್ ಭಯಂಕರ ನೀರು, ಅದು ಎಲ್ಲಿಂದ ಬರ್ತದೆ ಅಷ್ಟು ನೀರು ಗೊತ್ತಾಗ ಕಂಡಿಡಿಯೋಕೆ ಆಗಲ್ಲ. ಮೇಲೆ ಎಲ್ಲೋ ಇಂದ ಬಂದಂಗಿದೆ. ಆಮೇಲೆ ಇದು 3ನೇ ವ್ಯೂ. ಈ ವ್ಯೂ ಅಲ್ಟಿಮೇಟ್ ಆಗಿದೆ. ಫುಲ್ಲು ತುದಿಯಿಂದ ನೀರು ಬರ್ತಾರ ನೀಟಾಗಿ ಕಾಣಿಸುತ್ತೆ. ದೂದ್ ಸಾಗರ್ ಅನ್ನೋದು ಇದಕ್ಕೋಸ್ಕರನೇ ಅಂತಾರೆ ಅನ್ಕೋತೀನಿ. ಮೇ ಬಿ ಈ ವ್ಯೂಗೋಸ್ಕರ ಒಂದು ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಝೂಮ್ ಮಾಡಿ ತೋರಿಸ್ತೀನಿ. ಅದರ ಒಂದು ಫೋಟೋ ತೆಗ್ದೀನಿ. ಫೋಟೋ ನೋಡಿದ್ರೆ ನಿಮ್ಗೆ ಅಲ್ಟಿಮೇಟಾಗಿ ಕಾಣಿಸುತ್ತೆ. ಕ್ಯಾನ್ ವಿ ಪ್ಲೇ ದಟ್? ನಾವು ಪ್ಲೇ ಮಾಡ್ಬೋದಾ ಈ ವಿಡಿಯೋ? ಮಾಡ್ಬೋದು ಸರ್. ಪ್ಲೇ ದಟ್ ವಿಡಿಯೋ, ಪ್ಲೇ ದಟ್ ವಿಡಿಯೋ. ಎಲ್ಲ ಡಿಸ್ಕಸ್ ಮಾಡ್ತಾವ್ರೆ. ಗೋವಾಗ ಹೋಗ್ಲಾ? ತಲೆಗೆ ಹೊಡಿತಾವ ಡ್ರೈವರ್. ಯಾರೋ ಬಂದ್ಬಿಟ್ಟು ಸ್ಕ್ಯಾಮ್ ಮಾಡ್ತಾವನೆ, ಇವ್ನು ಬಂದ್ಬಿಟ್ಟು ಡ್ರೈವರ್ ತಲೆಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿದ್ದು ಸಡನ್ ಆಗಿ ಹೆಡ್ ತೆಗಿದು ಈಗ ಇಂಥವೇ ನೋಡಿ ಎಕ್ಸಾಂಪಲ್ ನಿಮಗೆ ಕಾಣಿಸೋದು. ಬ್ರೇಕ್ ಹೊಡಿಬೇಕಲ್ಲ ಅವ್ರ ಮನೆ ನಾನು ಇಟ್ಕೊಂಡು ನಾವು ಆಡಿಯಲ್ಲಿ ಬಂದ್ವಿ ಅಂತ ಹೇಳ. ನಾವು ಮತ್ತೆ ಆಡಿಯಲ್ಲಿ ಬಂದಿದ್ದು ಬರ್ಬೇಕು ಆದ್ಮೇಲೆ ಆಡಿ ಕಾರಲ್ಲಿ ಬಂದಿದ್ದು. ಆಡಿಯಲ್ಲಿ ಬಂದಿದ್ದಪ್ಪ, ಅಲ್ಲಾಡಿದ್ರೆ ಟಾಪ್ ಓಪನ್. ಒಟ್ಟಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಡೇಂಜರ್ ಇದು. ಏನು ಬ್ರೋ ಅನಲ್ಲಿ ಇದೆಯಾ? ಇಲ್ಲಿ ಬಿಡು ಅಪ್ಪ. ಅಣ್ಣ ನಿಮ್ಗೆ ಇಟ್ಕೊಂಡಿದ್ದೀನಿ ಬ್ಯಾಗು ಏನಣ್ಣ ಎಲ್ಲ ಎಂಡ್ ಮಾಡೋಣ ವಿಡಿಯೋ ಅಂದ್ಕೊಂಡ್ವಿ, ಆಗಿಲ್ಲ. ಯಾಕಂದರೆ ಫೋನ್ಸು ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಯಿತು. ಮತ್ತು ನಮ್ಮ ರಿಟರ್ನ್ ಟ್ರೈನ್ ಬಂದು ನೈಟ್ 12 ಗಂಟೆಗಿತ್ತು. ನಾವು ಅಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ಯಾರ ಮೊಬೈಲ್ ಚಾರ್ಜ್ ಇಲ್ಲ. ಅಲ್ಲಿಂದ ಸ್ಟೇಷನಿಂದ ಆಚೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಮತ್ತೆ ಹೋಗಿ ನಡ್ಕೊಂಡೋಗಿ ಚಾರ್ಜ್ ಮಾಡಬೇಕಿತ್ತು. ಅದಕ್ಕೋಸ್ಕರ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಮನೆಗೆ ಬಂದು ಇವಾಗ ಬಂದ್ವಿ. ಮನೆಗೆ ಬಂದು ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ.